ಅಲ್ಲ ಹಿಂದೇನ ಬರತ್ತನಿ ಅಲ್ಲೇ ಮುಂದೆ ಹೋಗ್ಬಿಟ್ರಲ್ಲ ಜೊತೆಗೆ ನೋಡಿದ್ರೆ ಆಕೆ ಗೆಳತಿನ ಕರ್ಕೊಂಬಂದಾಳ ಮಾತಾಡಿಸ್ಲೇ ಬೇಡ ಅಲ್ಲ ಹೆಂಗೆ ಮಾತಾಡಿಸ್ಲಿ ಅಂತ ಕೂಗ್ಲೇನ ಕೂಗ್ಲೇ ಬೇಡ ಏನು ಮಾಡಲಿ ಅನ್ನಂಗಾಗೈತೆ ನನಗಂತ್ರನ ಅಲ್ಲ ಇವತ್ತು ಮಾತಾಡ್ಸೋಕೆ ಬೇಕು ಹೆಂಗೆ ಮಾತಾಡಿಸ್ಲಿ ಹೋಗೇ ಬಿಡ್ತಾಳೆ ಈಗ ನಾನು ಯೋಚನೆ ಮಾಡ್ಕೊಂಡು ನಿಂದ್ರಂತೆ ಹತ್ತಿರ ಹೋಗ್ಬಿಡ್ತಾನೆ. ಇವತ್ತಂತ್ರ ಕ್ಲಾಸ್ ಮಸ್ತ್ ಇರ್ತದ. ಅದು ಇದ್ರದ್ದು ಸಬ್ಜೆಕ್ಟ್ ಐತಲ್ಲ ಭಾಳ ಚಲೋ ಐತೆ ನೋಡಿ ಅದಂತ್ರ ಹೌದಿಲ್ಲ. ಯಾವ್ದು ಹೇಳು ಇದು ಹೌದಿಲ್ಲ ಯಾವುದು ಸೋಷಲ್ ಭಾಳ ಚಲೋ ಐತಾರ ಅವರು ಸರ್ ಮಸ್ತ್ ಇರ್ತದೆ ಅದು ಸಬ್ಜೆಕ್ಟ್ ಅಂತ ನಾವು ಕೇಳಕ್ಕೆ ಅಷ್ಟು ಇಂಟ್ರೆಸ್ಟ್ ನೋಡು. ನಡಿಲೇ ಲಘು ಲಘು ಹೋಗೋಣ. ಇದು ನೋಡಿದ್ರೆ ದಾರಿ ಊರೊರಗಿಂದ ನಾವ ಇಬ್ಬರದವಿ ಅಷ್ಟ್ರ ಗೆಳತಿಯರೆಲ್ಲ ಹೋಗೇ ಬಿಟ್ರೆ ನಾವ ಇದಕ್ಕೆ ಹೋದ್ವಿ ಲೈಬ್ರರಿಗೆ ಅಂತಂದು ತಡ ಆಗ್ಬಿಡುತ್ತೆ. ನಡಿ ಹೋಗೋಣ ಲಘು ಲಘುನ. ಅವ ಎದಕ್ಕೆ ಎದರ್ತಿ ನಾವು ನೀನಂತ್ರ ಏನಾತ ನಿಂದ್ರೆ ಹೋಗೋಣ ಅದೇ ಏನು ನಿಧಾನಕ್ಕೆ ಹೋಗೋಣ ಅಂತ ನಮ್ಮ ಯಾರು ಏನು ಮಾಡಂಗತ್ತಾರ ಹಿಂದೆ ಯಾರಿಲ್ಲ ಅಲ್ಲ ಪಾರು ಹಿಂದೆ ಇವನು ನಿನ್ನ ಫಾಲೋ ಮಾಡಕತ್ತಾನ ಕೃಷ್ಣ. ಶಿವನೇ ಹೌದಲ್ಲೇ ಮೊನ್ನೆನೂ ಅಡ್ಡ ಹಾಕ್ಬಿಟ್ಟದ್ದ ನಾನು ದೌಡ ಹೊಡೋದ್ನಿ ನೀನು ಇದ್ದಿಲ್ಲ ಅವತ್ತು. ವಾ ಹಿಂಗೆ ಬಂದಾನಲ್ಲ ಏನು ಮಾಡೋದು. ಲಗು ಲಗು ಹೋಗೋಣ ನಡಿ ಮುಂದೆ ಮನೆಗಳದವು ಅಲ್ಲಿ ಹೋದ್ವಿ ಅಂದ್ರೆ ನಾ ಇದು ಮಾಡೋಕ್ಕಾಗತ್ತಿ ನಡಿ ಹೋಗೋಣ. ಓಯ್ ಪಾರು ಅಯ್ಯೋ ಹೋಗೇ ಬಿಟ್ಲಲ್ಲ ಮಾತಾಡ್ಸೋಣ ಅಂದ್ರೆ ಅಯ್ಯೋ ಶಿವನೇ ಮುಂದೆ ಹೋಗ್ಬಿಟ್ಲ ಅಲ್ಲೇ ಮಾತಾಡ್ಸೋನು ಅಂದ್ರೆ ನೋಡೋಣ ನಾಳ್ಗಿಡೇ ಮಾತಾಡ್ಸ್ಬೇಕು. ಇವತ್ತಾಗ್ಲಿಕ್ರೆ ಏನು ಪರವಾಗಿಲ್ಲ ನಾಳ್ಗಿಡೇ ಮಾತಾಡ್ಸ್ಬೇಕು. ಯಪ್ಪ ಅಂತ ಇಂತ ಊರೊಳಗೆ ಬಂದ್ವಿ ಎಂಥ ಭಯ ಅನ್ನಿಸ್ಕೊತ್ತೇನೋ ಒಮ್ಮೆರೆ ನನಗೆ. ಅಲ್ಲ ಅದಕ್ಕೆ ಯಾಕೆ ನೀನು ಹೆದರ್ಬೇಕು. ಅಲ್ಲ ಅವನೇನು ಬಂದ ನೀನು ಯಾವಾಗಾರ ಮಾತಾಡ್ಸೇನೇನು. ಹೇ ಹಂಗೇನಿಲ್ಲಪ್ಪ. ಯಾವ ನಮ್ಮವ್ವನ ನೋಡಿ ಇಲ್ಲ ನೀನು ನಾನು ಯಾರ ಥರ ಗಂಡಸ್ರು ಕೂಟ ಮಾತಾಡ್ಕೊಂಡು ನಿಂತೆ ಅಂದ್ರೆ ನಾನು ಚರಮನ ಸುರಿತಾಳ ನಮ್ಮವ್ವ. ಅಲ್ಲಲೇ ಪಾರ ನಿನಗೆ ಅವನು ಅಂದ್ರೆ ಇಷ್ಟ ಇಲ್ಲ ಅಂತೀರಿ ಮತ್ತು ನಕ್ಕೋಂತ ನಿಂತೀವಿ. ನಿಂದು ನನವ ನನಗಂತ್ರ ತಿಳಿಲಿಲ್ದಂಗಾಗೈತಿ ನೋಡ. ಈ ವರ್ಷ SSLC ಅದಾವಿ ಚಲೋ ನಂಗೆ ಓದಿ ಒಳ್ಳೆ ಮಾರ್ಕಸ್ ತಕ್ಕೊಂಡ್ವಿ ಅಂದ್ರೆ ಮುಂದೆ ಕಾಲೇಜಿಗೆ ಹೋಗೋಕೆ ಬಿಡ್ತಾರ. ನಿಮ್ಮ ಮನ್ಯಾಗ ಆತು ನಮ್ಮ ಮನ್ಯಾಗ ಆತು. ಇಲ್ಲಕ್ರೆ ಏನಾರ ಕಡಿಮೆ ತೆಗೆದ್ವಿ ಅಂದ್ರೆ ಯಾಕಂದ್ರೆ ಕಾಲೇಜ್ ಅಂತೂ ನಮ್ಮೂರಾಗಿಲ್ಲ. ನಾವು ಹೋಗ್ಬೇಕಾಗಿರೋದು ಮುಂದೆ ಪಟ್ಟಣಕ್ಕೆ. ಅಲ್ಲಿಗೆ ಹೋಗ್ಬೇಕಂದ್ರೆ ದಿನ ಬಸ್ ಹತ್ತದು ಹಿಡಿಯೋದು ಇರ್ತೈತಿ. ನಿಮ್ಮ ಮನ್ಯಾಗ ನಮ್ಮ ಮನ್ಯಾಗ ಈಗ ಇಬ್ಬರು ಜೋಡಿ ಅದಾವಿ ಅಂತ ಕಳ್ಸಾಕತ್ತಾರ. ಮತ್ತು ಚಲೋ ತಂಗೆ ಓದನ್ಲಿ ಈ ವರ್ಷರ ಚಲೋ ತಂಗೆ ಮಾರ್ಕಸ್ ತೆಗೆದ್ವಿ ಅಂದ್ರೆ ಮುಂದೆ ಕಾಲೇಜಿಗೆ ಕಳಿಸ್ತಾರ. ಹಾಂ ಏನಂದಿ. ಅಯ್ಯೋ ಶಿವನೇ ಸ್ವಚ್ಛ ಆತ್ ನಡಿ. ಅಲ್ಲಲೇ ಪಾರ ನಾ ಇಟ್ಟೋ ತನಕ ಏನೇನು ಮಾತಾಡಿ ನೀನು ಕೇಳಿಸ್ಕೊಂಡಿಲ್ಲ ನೀನು ಮತ್ತು ಏನು ಯೋಚನೆ ಮಾಡತ್ತಿ. ಕೇಳಿಸ್ಕೊಂಡು ಅದ ನಾಳೆ ದೌಡ ಹೋಗೋಣ ಅಂತ ಅಂದೇವುದಿಲ್ಲ ಶಾಲೆಗೆ. ಅಲ್ಲ ನಾನೇನು ಮಾತಾಡೇನಿ ಇಟ್ಟೋ ತನಕ ನೀ ಏನು ಹೇಳತ್ತಿ. ನಾಳೆ ದೌಡ್ ಹೋಗೋದಲ್ಲ ಚಲೋತ್ ನಂಗೆ ಹೋದಾನ ಈ ವರ್ಷ SSLCನ ಮುಂದೆ ಕಾಲೇಜಿಗೆ ಕಳಿಸ್ತಾರ ಅಂತ ಅಂದದ್ದು. ನೀನು ಲಕ್ಷ್ಯ ಚೇಂಜ್ ಮಾಡ್ಕೊಳತ್ತಿ ತಗೋ. ಹಂಗೇನಿಲ್ಲ ನಾನು ಬರ್ತಾನೆ ತಗೋ. ನೀನು ಹೋಗು ಮನೆಗೆ. ನಾ ಹೋಗ್ತಾನೆ ನೀವು ಕರೆಕ್ಟ್ ಟೈಮ್ ಮನೆಗೆ. ಮೊದಲ ಮಾತಿಂದ ಏನು ಅರ್ಥ ಮಾಡ್ಕೊಳ್ಳೋ ಬರಲಿ ಹೋಗು. ನಂದೇನಿಲ್ಲ ಐತೆ ಮನೆ ನೀನು ಹೋಗ್ಬೇಕು ಇನ್ನು ಮುಂದೆ. ಅಯ್ಯೇ ನೋಡಿ ಈಗ ನಾ ಹೊಂಟ ಬಿಟ್ಟೆ. ಏನಿದನ ಏನೋ ಈಕೆ. ಅಲ್ಲ ಈಗ ಹಿಂಗೆ ಮಾಡ್ಕೊಳಕತ್ತಾಳ ಅವರಪ್ಪ ಅವರು ಹೇಳ ನೀನು. ಅಲ್ಲ ಈಕಿ ಅವನಂದ್ರೆ ಇಷ್ಟ ಇಲ್ಲ ಅಂತಾಳ ಒಂದು ಸರಿ ನಗ್ತಾಳ. ಈಕಿನ ಹಿಂಗೆ ಅರ್ಥನ ಮಾಡ್ಕೊಳಕ್ಕಾಗಲ್ಲ ನೋಡು. ಬಿಡು ಹೋಗಲಿ ಹೆಂಗಾರ ಮಾಡ್ಕೊಳ್ಳಿ. ನನಗೆ ಹೇಳಕ್ಕೆ ನೀ ಯಾರು ಅಂದ್ಲ ಅಂದ್ರೆ ನಮ್ಗೆ ಮರೆ ಹೇಳ್ತೀರಲ್ಲಾಟ. ಹೌವ ಇಲ್ಲೇ ಕುಂತಾಳ. ದೌಡೋಗಿ ಚೀಲ ಇಟ್ಟು ಮುಖ ತಗೊತಾನೆ. ತಕ್ಕೊಂಡು ಹೋಗಿ ಮತ್ತು ಈಕಿ ಮನ್ಯಾಗ ಸುಮಾರು ಮನ್ಯಾಗ ಬುಕ್ಕರ್ ಇಸ್ಕೊಂಬರ್ತಾನೆ. ನೆನಪಾರು ಬಂದ್ಬಿಟ್ಟು ನೋಡಿ ನಾನು ಬರೆಯೋದಿತ್ತು. ಏನವಾ ಈ ಬಂದೇನು ಹಾಡ್ಕೊಂತ ಕುಡ್ಕೊಂತ ಮಾತಾಡ್ಕೊಂತ ಮನೆ ಬರತ್ಲಿಗೆ ಸಾಲು ಬಿಡೋದು 2 ಗಂಟೆ ಮನೆ ಬರತ್ತೆ 4 ಗಂಟೆ. ನೀನು 2 ತಾಸು ಬೇಕು ನೀನು ಮನೆ ಬರೋಕೆ. ಯವ್ವ ಯಾಕೆ ಬೇಕಂತೀವಿ ಮತ್ತು ಊರು ದೂರ ಆಕತ್ತವ ಸಾಲಿ ಅಲ್ಲಿಂದ ಇಲ್ಲಿ ಬರೋಕೆ ಮತ್ತು ಬೇಕು 2 ತಾಸು. ಅದ್ರಾಗ ನಾನು ಯಾಕೆ ಇಬ್ಬರ ಬರ್ತಿರ್ತಾವೆ ಮತ್ತು ಬರ್ತಾವೆ ಮಾತಾಡ್ಕೊಂತ. ಏನಿತ್ತು ನಿನಗೆ ಅರ್ಜೆಂಟ್ ನಾ ಮನೆ ಬಂದು ಮಾಡೋದೇನಿತ್ತು ನಿನಗೆ. ಮೂದೇವಿ ಹಳೆ ಮೂದೇವಿ ಈಗ SSLC ಇದಿ. ಪಾಸ್ ಆದ್ರೆ ಮುಂದೆ ವರ್ಷಕ್ಕೆ ಮದುವೆ ಮಾಡೋದೈತಿ ನಿಂದು. ಇನ್ನು ಹಾಡ ಹುಡುಗಿ ಮಾಡ್ದಂಗೆ ಮಾಡ್ಬಿಡ. ಚಂದಾಗಿ ಇರೋದು ಕಲಿ ಮನ್ಯಾಗ ವಾರೆ ಮಾಡೋದು. ಓದಿದ್ರೆ ಏನು ಇದು ಮಾಡೋಂಗಿಲ್ಲ ಮನ್ಯಾಗ. ಹೆಂಗೆ ಮಾಡ್ಕೊಂಡೋಕ್ಕಿ ಏನು ಅನ್ನೋದು ಕೇಳ್ತಾರ ನಾಳೆ ಮದುವೆ ಮಾಡೋ ಮುಂದೆ. ಏನು ಏಟು ಓದ್ಸಿರಿ ಅನ್ನೋದಿಲ್ಲ. ಏನೇನು ಮಾಡ್ತಾಳ್ರಿ ಅಡುಗೆಲ್ಲ ಮಾಡಕ್ಕೆ ಬರ್ತೈತಿ. ಬಾಂಡೆ ಗಿಂಡೆ ತಿಕ್ತಾಳ. ಮನೆ ಕಸ ನೆಲ ಎಲ್ಲ ಮಾಡ್ತಾಳ. ದೇವರು ದಿಂಡ್ರು ಅನ್ನೋದೆಲ್ಲ ಕಲ್ಸಿರೇನ್ರಿ ಅಂತಂದು ನಮಗಂತಾರ ತಂದೆ ತಾಯಿಗ. ನಿನಗೇನು ಅನ್ನಂಗಿಲ್ಲ. ಈಗ ಓದೇನು ಓದಿರೋದೇನು ಇದು ಮಾಡಂಗಿಲ್ಲ ಅವ್ರು ನಿನಗೆ. ಮನ್ಯಾಗಿಂದ ಒಂದಿಟ್ಟು ವಾರೆ ಮಾಡೋದಾತು. ನಮ್ಮ ಅವ್ಗ ಒಂದಿಟ್ಟು ಹೆಲ್ಪ್ ಮಾಡೋಣ. ಆಕಿನ ಮನ್ಯಾಗ ಎಲ್ಲ ವಾರೆ ಮಾಡ್ತಿರ್ತಾಳ. ಆಕಿಗೆ ಒಂದಿಟ್ಟು ಮಾಡಿದ್ನಿ ಅಂದ್ರೆ ಸಹಾಯಕತಿ ನಾನು ಕಲ್ತಂಗೆ ಆಕತಿ ಅನ್ನೋದನ್ನ ತಲೆಯಾಗ ಇಟ್ಕೊ ಒಂಚೂರು.
ಯವ್ವ ನೀ ಏನಾರ ಹೇಳ್ಕೆ ಏನಾರ ಮಾಡು, ನಾನಂತೂ ಇಷ್ಟು ಲಗು ಮದುವೆ ಆಗಂಗಿಲ್ಲ. ಹಾಂ, ನೀ ಏನಾರ ತಿಳ್ಕೊಂಡಿರ್ಬೋದು. ನಾನು ನೀ ಹೇಳ್ದಂಗೆ ಕೇಳ್ಕೊಂಡು ಮದುವೆ ಆಕನಿ ಅಂತಂದು ನಾನು ಯಾರಪ್ಪಗೂ ಮದುವೆ ಆಗಂಗಿಲ್ಲ. ಬೇಕಂದ್ರೆ ಅಪ್ಪಗೆ ನಾ ಹೇಳ್ಕೊತಾನೆ. ನೀ ಮದುವೆಗಿದ್ವಿ ಸುದ್ದಿ ಎತ್ತಂಗಲ್ಲ ನೀ ನಾಟ. ನೀ ಏನು ಮನ್ಯಾಗ ಕೆಲಸ ಮಾಡ್ಬೇಕೋದಿಲ್ಲ ಹೇಳು. ಭಾನುವಾರ ದಿವಸ ಸುಟ್ಟಿ ಇದ್ದಾಗ ಹೇಳು, ಮನ್ಯಾಗ ಏನು ಬೇಕಂತ ಕೆಲಸ ಮಾಡ್ಕೊಡ್ತೇನೆ. ಬಾಂಡೆ ತಿಕ್ಕೋದಾತು, ರೊಟ್ಟಿ ಪಟ್ಟಿ ಸುಡೋದಾತು ಎಲ್ಲ ಮಾಡ್ತೇನೆ. ಆದ್ರೆ ಮಾತ್ರ ನೀನು ಇದು 1 ವರ್ಷ ಮುಂದೆ ವರ್ಷಕ್ಕೆ ನೀನು ಬಿಡಿಸ್ತೀನಿ ಪಡಿಸ್ತೀನಿ ಅನ್ನಕ್ಕೆ ಹೋಗಬೇಡ. ನಾ ಇನ್ನೂ ಕಾಲೇಜ್ ಓದಕ್ಕೆ ಅದೇನಿ. ಇಲ್ಲ ನಿನ್ನ ಮೂದೇವಿ ಏಟರ ಮಾತಾಡೋದು ಕಲ್ತೀಯಾ ನೀನು? ಮೊದಲು ಇವ್ರಪ್ಪನ ಹತ್ರ ಮಾತಾಡ್ತಾನೆ. ಈಗೀಗಂದು ಏನು ಉಪಯೋಗ ಇಲ್ಲ. ಹೇಳಿದೇನಿ ಬ್ಯಾಡ, ನಮ್ಮ ಕಡೆದಾರ ಅದಾರ ಕೊಡೋಣ, ಹೊಲ ಮನೆ ಜಗ್ಗಟ್ಟು ಬಿದ್ದಾತಿ, ಮನ್ಯಾಗಿಂದ ಒಂದಿಟ್ಟು ಮಾಡ್ಕೊಂಡು ಹೋದ್ರೆ ಸಾಕು, ಹೊಲದಾಗ ಹೋಗೋದಿಲ್ಲ ಏನಿಲ್ಲ ಅಂತಂದು ಹೇಳಿದ್ನಿ. ಆಕೆ ಮಾತು ಕಟ್ಟಿಗೆ ಕುಣಿದು ಸಾಲಿಗೆ ಹಚ್ಚಿದ. 7ನೇ ಕ್ಲಾಸ್ ಮುಗಿದ್ಲಿಗೆ ನೀವು 1 ವರ್ಷ ಮನ್ಯಾಗ ಇಟ್ಕೊಂಡು ಎಲ್ಲ ಕಲಿಸ್ತಿದ್ದೆ. ಅಡುಗೆ ಮಾಡೋದು, ರೊಟ್ಟಿ ಮಾಡೋದು. ರೊಟ್ಟಿ ಬಡಿಯೋಕೆ ಬರಂಗಿಲ್ಲ ನೀನು. ಉದ್ದುತ್ತಾಳ. ನಮ್ಮ ಕಡೆ ಎಲ್ಲ ರೊಟ್ಟಿನ ದಬ್ಬ ಬಡದ್ರನ್ನ ಹಂಗೆ ಇಟ್ಟಿಟ್ಟಾಗ್ಲ ಇದಾಕವು ರೊಟ್ಟಿ ಹಂಗೆ ಬರು ಹುಬ್ಬಿತಾವು. ಹಂಗೆ ನಾಯಿ ನ್ಯಾಲಿಗೆ ಇರ್ತೈತಿ ಹಂಗೆ ಗೊತ್ತಾ ಕುತ್ಕೊಂಡು ನನಗೆ ತಿರುಗಿ ಮಾತಾಡಂಗಾದ್ಲು. ಈಕಿನೊಂದು ದಾರಿಗೆ ತಗೊಂಬರ್ಬೇಕು ಈಕಿನ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದು. ಇವತ್ತಿನ ಕತೆ ಹೆಂಗೆ ಅನ್ನಿಸ್ತಾನೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿರಿ ಸ್ನೇಹಿತರೆ. ಹೊಸ ಕತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನೆಲ್ಲವನ್ನು ನೋಡಿ ಸಪೋರ್ಟ್ ಮಾಡಿರಿ. ಮುಂದಿನ ಕತೆಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು.